ಎಲ್ಲರಿಗೂ ನಮಸ್ಕಾರ. ಮಂಗಳೂರು ಕರಾವಳಿ ಅಲ್ಪಸಂಖ್ಯಾತ ಮೀನುಗಾರರ ಪ್ರಾಥಮಿಕ ಸಹಕಾರಿ ಸಂಘ ನಿಯಮಿತ ಮಂಗಳೂರು ಈ ಕಾರ್ಯಕ್ರಮದ ಉದ್ಘಾಟಕರು, ಕರ್ನಾಟಕ ವಿಧಾನಸಭೆ ಸದಸ್ಯರು, ಈ ಭಾಗದ ಮಂಗಳೂರದ ಶಾಸಕರು, ಆತ್ಮೀಯರು ಆದಂಥ UT ಖಾದರ್ ಅವರೇ, ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ಗಣ್ಯರೇ, ಸಂಘದ ಅಧ್ಯಕ್ಷರೇ, ಪದಾಧಿಕಾರಿಗಳೇ, ಎಲ್ಲ ಇಲ್ಲಿ ನೆರೆದಂಥ ಎಲ್ಲ ಸೋದರ ಸೋದರಿಯರೇ, ಅಧಿಕಾರಿ ಬಂಧುಗಳೇ, ಪತ್ರಕರ್ತ ಮಿತ್ರರೇ, ಭಾಳ ಸಂತೋಷ ಆಯಿತು. ನಿಮ್ಮ ಜೊತೆ ಭಾಳ ಸಮಯ ಇರಬೇಕಿತ್ತು, ಕಾರಣಾಂತರದಿಂದ ಇರಲಿಕ್ಕೆ ಸಾಧ್ಯ ಇಲ್ಲ. ಮಾತಾಡಿ ಮುಗಿದ ಮೇಲೆ ನಾನು ಹೊರಡ್ತೇನೆ, ಕ್ಷಮೆ ಇರಲಿ. ಸಂಘದ ವರದಿ ಕೇಳಿದಾಗ ಭಾಳ ಸಂತೋಷ ಆಯಿತು. ಇಲ್ಲಿವರೆಗೆ 1 ಕೋಟಿ ಲಾಭದಲ್ಲಿದೆ ಪ್ರತಿ ವರ್ಷ. ಇನ್ನು ಮುಂದೆ 2 ಕೋಟಿಯವರಿಗೆ ಲಾಭ ಮಾಡಬಹುದು. ಆದ್ದರಿಂದ ಸಾಮಾನ್ಯ ಜನಕ್ಕೆ, ಬಡವರಿಗೆ, ವಿದ್ಯಾರ್ಥಿಗಳಿಗೆ, ಅನಾರೋಗ್ಯರಿಗೆ ಅವರಿಗೆಲ್ಲ ಕೊಡ್ತಾ ಇರೋದು ನೋಡಿದರೆ ತುಂಬ ಸಂತೋಷ ಆಯಿತು. ಮತ್ತೆ ಒಂದು ಹೇಳುವಾಗ ಹೇಳಿದ್ರು, ಪ್ರಾಫಿಟಲ್ಲಿ ಎಷ್ಟು % ಸಾಧ್ಯ ಇದೆ ಅಷ್ಟು ಮಾತ್ರ ಕೊಡಲಿಕ್ಕೆ ಸಾಧ್ಯ ಆಗ್ತದೆ. ನೀವು 50% ಕೊಡಲಿಕ್ಕೆ ಸಾಧ್ಯ ಉಂಟು. ನೀವು ಪರ್ಸೆಂಟೇಜ್ ಫಿಕ್ಸ್ ಮಾಡಬೇಡಿ, ಹಣ ಇಡಬೇಡಿ, ಹಣ ಇರಬಾರ್ದು. ಹಣ ಖರ್ಚಾಗಬೇಕು ಮತ್ತೆ ಬರಬೇಕು. ಅಲ್ಲೇ ಉಳಿದ್ರೆ ಅದಕ್ಕೆ ಹೆಚ್ಚು ಇಷ್ಟು ದೊಡ್ಡ ಕಾರ್ಯಕ್ರಮ ಮಾಡಲಿಕ್ಕೆ ಅಥವಾ ಇಷ್ಟು ಬೇಗ 23 ವರ್ಷದಲ್ಲಿ ಇಷ್ಟೆಲ್ಲ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಮುಂದೆ ಅದೇ ಥರ ಮಾಡಿ, ಹಣ ಇಡಬೇಡಿ. ಆದಷ್ಟು ಶಿಕ್ಷಣಕ್ಕೆ ಕೊಡಿ, ಎಷ್ಟು ಜಾಸ್ತಿ ಆಗ್ತದೆ ಅಷ್ಟು ಕೊಡಿ, ಅದು ರಿಟರ್ನ್ ಬರ್ತದೆ. ಅದಕ್ಕೆ ಜಾಸ್ತಿ ಒತ್ತು ಕೊಡುವ ಹಾಗೆ ಮಾಡಿ. ನಿಮಗೆ ಏನು ಹೇಳುವಂಥದ್ದೇನಿಲ್ಲ, ನೀವು ಎಲ್ಲನೂ ವರದಿ ವಚನದಲ್ಲಿ ಹೇಳಿದ್ರಿ, ಭಾಳ ಸಂತೋಷ ಆಯಿತು. ಆದರೆ ಲಿಮಿಟನ್ನು ಮಾಡಬೇಡಿ ಅಂತ ಹೇಳೋದು. ಲಿಮಿಟ್ ಮಾಡಬೇಡಿ, ಖಾಲಿ ಮಾಡಿ, ಹಣ ಮತ್ತೆ ಬರ್ತದೆ. ಮತ್ತೆ ಹೇಳಿದ್ರು, ಏನು ಆಫೀಸನ್ನು ನಾವು ಯಾವಾಗಲೂ ನಮ್ಮ ಮೀನುಗಾರಿಕೆ ಇಲಾಖೆ ಯಾವುದೇ ಕಾರ್ಯಕ್ರಮ ಇದ್ದರೆ ತಗೊಳ್ಳಿ ಅಂದೇಳಿ. ಅವರು ಕೇಳಿದ್ದು ಹೆಚ್ಚಾಗಿ ಇಂಥದ್ದು ಒಂದು ಆಫೀಸು ಕಟ್ಟಿಕೊಡಿ ಅಂತ ಕೇಳಿದ್ದಂತ ಅನ್ನಿಸ್ತದೆ. ನಿಮ್ಮದು ಬಾಡಿಗೆಗಲ್ಲ, ನೀವು ಕೋಟಿಗಟ್ಟಲೆ ಲಾಭ ಇದೆ, ಒಂದು ಆದರೆ ಆಗಲಿ ನಿಮ್ಮಿಂದ ಅಂದೇಳಿ ನಮ್ಮ ಇಲಾಖೆಯವರು ಕೇಳಿದ್ದಾರೆ ಅಂದೇಳಿ ಅನ್ನಿಸ್ತದೆ. ಹಾಗಾಗಿ ಸಾಧ್ಯ ಆದರೆ ನೋಡಿ, ಯಾಕೆಂದರೆ ನಿಮ್ಮ ಇಲಾಖೆ ಅದು, ನಮ್ಮ ಇಲಾಖೆ ಅದು. ನಿಮಗೆ ಎಲ್ಲ ರೀತಿಯ ಸಹಾಯ ಸಹಕಾರ ಮೀನುಗಾರಿಕೆ ಇಲಾಖೆಯಿಂದ ಸಿಗ್ತದೆ. ನಮಗಂತೂ UT ಖಾದರ್ ಅವರು 1 ನಿಮಿಷ ಕೂಡಲಿಕ್ಕೆ ಕೊಡೋದಿಲ್ಲ. ಅವರು ಶುರು ಮಾಡೋದು ಬಂದರಿಂದ ಶುರು ಮಾಡ್ತಾರೆ. ಮಂಗಳೂರು ಬಂದರು ಏನಾಯಿತು, ಮೀನುಗಾರರಿಗೆ ಏನೇನು ಕೊಟ್ರಿ, ಅವ್ರ ಹತ್ರ ಹೋಗುವಾಗ ಅಥವಾ ಅವ್ರ ಫೋನ್ ಬಂತು ಅಂದರೆ ನಾನು 1 ನಿಮಿಷ ಬಿಟ್ಟು ನಾನೇ ಮಾಡೋದು, ಪೂರ ತಿಳ್ಕೊಂಡು ಮತ್ತೆ ಪುನಃ. ಅಂದರೆ ಅಷ್ಟು ಕಾಳಜಿ ತಗೊಂಡು ಅವರಿಗೆ ಕೆಲಸ ಆಗಬೇಕು, ಅನುಕೂಲ ಆಗಬೇಕು. ಮತ್ತು ಯಾಕೆ ಇರಬೇಕು ಅಂದಳು ಕೇಳಿಬಿಡ್ತಾರೆ ಒಂದೊಂದು ಸಲ ನಮಗೆ. ನಾವು ಯಾಕೆ ಇರಬೇಕು ಅಥವಾ ನೀವು ಯಾಕಿದ್ದೀರಿ ಅಂದಳು ಕೇಳೋ ಸಂದರ್ಭ ಇದೆ. ಅವ್ರ ಹತ್ರ ಬೈಸ್ಕೊತಾ ಇರ್ತೀನಿ ಆಗಾಗ ನಾನು. ಅಂದರೆ ಅಷ್ಟು ಕಾಳಜಿ ಎಲ್ಲ ಸಮುದಾಯಕ್ಕೆ. ಅದು ಏನು ಮೀನುಗಾರರು ಅಂದರೆ ಒಂದು ಸಮುದಾಯಕ್ಕಲ್ಲ, ಈಗಂತೂ ಎಲ್ಲ ಸಮುದಾಯದವರು ಮೀನುಗಾರರಾಗಿದ್ದಾರೆ. ನಿಜವಾಗಿ ಮೀನುಗಾರರೀಗ ನಾವು ಬೇರೆ ಬೇರೆ ಹೋಗುವುದು ಅಂದೇಳಿ, ಅಂದರೆ ಇದು ಮುಗೀತು, ನಮ್ಮ ಹತ್ರ ಸಾಧ್ಯ ಇಲ್ಲ ಅನ್ನುವಂಥ ಪರಿಸ್ಥಿತಿಗೆ ಬಂದಾಗ ಈಗ ಎಲ್ಲ ಸಮುದಾಯದವರು ಬಂದು ಮೀನುಗಾರಿಕೆ ಮಾಡ್ತಾ ಇದ್ದಾರೆ. ಸಂತೋಷ. ಅದ್ರ ಬಗ್ಗೆ ನಾವು ಏನು ಹೇಳಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಮೀನು ಇಲ್ಲಿ ಇರೋದಿಲ್ಲ. ಒಂದು ದಿನಕ್ಕೆ ಹೆಚ್ಚು ಕಡಿಮೆ 500 ಕಿಲೋಮೀಟರ್ ಮುಂದೆ ಹೋಗ್ತವೆ. ನೀವು ಹಿಡ್ಕೊಂಡು ಬಂದರೆ ಇಲ್ಲಿಗೆ ಬಂತು, ಇಲ್ಲ ಅಂದರೆ ಮುಂದೆ ಬೇರೆ ರಾಜ್ಯದವರು ಮೀನು ಹಿಡಿಯೋದು. ಹಾಗಾಗಿ ಮೂಲಭೂತ ಸೌಕರ್ಯ ನಮ್ಮ ಕರ್ತವ್ಯ, ಸರ್ಕಾರದ ಕರ್ತವ್ಯ. ಅದರಲ್ಲೂ ವಿಶೇಷವಾಗಿ ನಮ್ಮ ಮುಖ್ಯಮಂತ್ರಿಗಳು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು, ನಮ್ಮ ಉಪಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರು ಮೀನುಗಾರರ ಪರವಾಗಿ, ಮೀನುಗಾರರಿಗೆ ಏನು ಮಾಡಿದರೆ ಸರಿ ಆಗ್ತದೆ ಅದನ್ನು ಮತ್ತೆ ಮತ್ತೆ ಕೇಳ್ತಾ ಇರ್ತಾರೆ. ಹಾಗಾಗಿ ನಾವು ಈಗ ಕೇಳಿದೆ, ಈ ಐಸ್ ಪ್ಲಾಂಟಿಗೆ 70 ಲಕ್ಷದವರಿಗೆ ನಾವು ಸಬ್ಸಿಡಿಯನ್ನು ಕೊಡ್ಬೋದು ಅಂದೇಳಿ ಇನ್ನೂ ಆಗಲಿಲ್ಲ. ಮಾಡ್ತೇವೆ. ಏನು ಮಾಡಲಿಕ್ಕೆ, ಎಷ್ಟು ಕೊಡಲಿಕ್ಕೆ ಸಾಧ್ಯ ಆಗ್ತದೆ ಅಷ್ಟು ಕೊಡುವಂಥ ಕೆಲಸವನ್ನು ನಾವು ಮಾಡ್ತೇವೆ. ಯಾವುದೇ ಕಾರಣಕ್ಕೆ ನಮ್ಮ ಸರ್ಕಾರದಿಂದ ಮೀನುಗಾರರಿಗೆ ಅಥವಾ ಎಲ್ಲ ಸಮುದಾಯದವರಿಗೆ
ಏನು ಸಾಧ್ಯ ಆಗ್ತದೆ ಅದನ್ನು ಕೊಡಲೇಬೇಕು ಅಂತೇಳಿ ತೀರ್ಮಾನ ಮಾಡೋದಂಥವ್ರು. ನಮ್ಮ 5 ಗ್ಯಾರಂಟಿ ಏನು ಘೋಷಣೆ ಮಾಡಿದ್ರಲ್ಲ, ಆ ಗ್ಯಾರಂಟಿ ನಾವು ಮುಡಿಸಿದ್ದೇವೆ ಅಂದೇಳಿ ಆದರೆ ಅದು ಎಲ್ಲ ಸಮುದಾಯದವರಿಗೆ, ಎಲ್ಲ ವರ್ಗದವರಿಗೂ, ಎಲ್ಲರಿಗೂ ಪೂರಕವಾಗಿ ಮುಡಿಸಿದ್ದೇವೆ. ಇಂಥದ್ದು ಒಂದೊಂದು ಯಾವ್ಯಾವ ಸಮುದಾಯದವರು ಅಥವಾ ಸಂಘ ಸಂಸ್ಥೆಯವರು ಮಾಡ್ತಾರೆ ಅದಕ್ಕೂ ಪೂರಕವಾಗಿ ನಾವು ಇರ್ತೇವೆ. ಬಂದರು ಯಾವಾಗಲೂ ಯಾವಾಗ ಅಂತ ಕೇಳ್ತಾ ಇರ್ತಾರೆ. ಇಲ್ಲಿ ಜನನೂ ಕೇಳ್ತಾರೆ, ಅದರಲ್ಲೂ ವಿಶೇಷವಾಗಿ UT ಖಾದರವರು ಯಾವಾಗ ಉದ್ಘಾಟನೆ ಯಾವಾಗ ಅಂತ ಕೇಳ್ತಾರೆ. ಮತ್ತೆ ನಮಗಿಂತ ಮುಂದೆ ಹೋಗ್ಬಿಟ್ಟಿದ್ದಾರೆ. ನಾನು ಹೇಳಿದೆ ಇಲ್ಲ, ಒಂದು ಟೆಂಡರ್ ಆಗಿದೆ, ಇನ್ನೊಂದು ಟೆಂಡರ್ ಕರೆದಿದ್ದೇವೆ, ಎರಡೂ ಸೇರಿ ಒಂದು 80 ಕೋಟಿ ಹತ್ರ ಆಗ್ತದೆ. ಅದು ಸೇರಿ ಮಾಡುವ ಅಂದೇಳಿ ನಾವು ಪ್ಲ್ಯಾನ್ ಮಾಡಿಕೊಂಡು 3ನೇ ಹಂತ ಮತ್ತೆ ಪುನಃ ಅದು ಟೆಂಡರ್ ಕರೆದಿದ್ದೇವೆ. ಅದನ್ನು ಸೇರಿ ಮಾಡೋದು ಅಂದೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದೇವೆ. ಇನ್ನು ಮುಂದೆ ಮೀನುಗಾರರಿಗೆ ಅದು ಆದರೆ ಅನುಕೂಲ ಆಗ್ತದೆ. 1200 ಬೋಟ್ ಇದೆ ಅಂದೇಳಿ ನಿಮ್ಮ ಸಂಘದವರು ಮತ್ತು ಇವರು ಬೆಂಗ್ರಿಯವರು ಯಾವಾಗಲೂ ಹೇಳ್ತಾ ಇರ್ತಾರೆ. ಡ್ರೆಜ್ಜಿಂಗು ಹಾಕಿದ್ದೇನೆ, ಅದು ಟೆಂಡರ್ ಆಗಬೇಕು. ಯಾವುದೇ ರೀತಿಯಲ್ಲಿ ಮೀನುಗಾರರಿಗೆ ತೊಂದರೆ ಆಗೋದಿಲ್ಲ ಅನ್ನುವಂಥದ್ದನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. 1,50,000 ಲೀಟ್ರ್ ಡೀಸೆಲ್ ಇದ್ದಲ್ಲಿ ಈಗ 2 ಲಕ್ಷ KL ಡೀಸೆಲನ್ನು ನಾವು ಈಗಾಗಲೇ ಕೊಡ್ತಾ ಇದ್ದೇವೆ. ಅದು 5 ತಿಂಗಳಿಗೆ ಕೊಡಬೇಕು. ಪ್ರತಿ ತಿಂಗಳಿಗೆ ಕೊಟ್ಟರೆ ನಮಗೆ ಏನು ಉಪಯೋಗಿಸ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರು. ನಿಮ್ಮ ಮನವಿಯನ್ನು ನೋಡಿ ನಾವು ಈಗ 5 ತಿಂಗಳಿಗೆ ಕೊಡುವಂಥದ್ದನ್ನು ನಾವು ಮಾಡಿದ್ದೇವೆ. ಅಂದರೆ 5 ತಿಂಗಳಲ್ಲಿ ಯಾವಾಗ ಬೇಕಾದರೂ ನೀವು ಅದನ್ನು ಉಪಯೋಗ ಮಾಡ್ಕೊಳ್ಬೋದು. ಆ ರೀತಿಯಲ್ಲಿ ನಾವು ಯೋಚನೆ ಮಾಡಿ ನಿಮ್ಮ ಪರವಾಗಿ ಏನಾಗಬೇಕು ಅಂತೇಳಿ ಮಾಡಿದ್ದೇವೆ. ಆಂಬ್ಯುಲೆನ್ಸ್ ಬೇಕು ಅಂತ ಹೇಳಿದರು, ನಮ್ಮ ಪ್ರಣಾಳಿಕೆಯಲ್ಲಿ ಇತ್ತು. ಅದನ್ನು ನಾವು ಟೆಂಡರ್ ಕರೆದು ಪ್ರಾರಂಭ ಮಾಡ್ತಾಯಿದ್ದೇವೆ. ಅಂದರೆ ನೆಕ್ಸ್ಟ್ ಆಗಸ್ಟಲ್ಲಿ ಬರ್ಬೋದು ಅಂದೇಳಿ. ಇದು 1 ತಿಂಗಳ ಹೆಚ್ಚು ಕಡಿಮೆ ಆಗ್ಬೋದು. ಒಂದು ಕಡೆ ಕೆರೋಸಿನ್ದು ದೊಡ್ಡ ಏನು ಹೋರಾಟನೇ ಇತ್ತು ಮಂಗಳೂರಿಂದ ಕಾರವಾರವರೆಗೆ. ಅದಕ್ಕೆ ಒಂದು ನಿರ್ಧಾರವನ್ನು ಮಾಡಿ ಸೆಂಟ್ರಲ್ ಗೌರ್ಮೆಂಟ್ ಟೋಟಲ್ ಕೆರೋಸಿನ್ ಬಂದ್ ಮಾಡಿದ್ರು. ನಾವು ಇಂಡಸ್ಟ್ರಿಯಲ್ ಕೆರೋಸಿನನ್ನು ಕೊಟ್ಟು ಮತ್ತು ಅದಕ್ಕೆ ಪುನಃ ನಾವು ಸಬ್ಸಿಡಿಯನ್ನು ಕೊಟ್ಟು ನಿಮಗೆ ಹೆಚ್ಚು ಕಡಿಮೆ 60 ರೂಪಾಯಿಗೆ ಸಿಗ್ತದೆ. ನಮ್ಮ ಲೆಕ್ಕದಲ್ಲಿ, ನಿಮ್ಮ ಲೆಕ್ಕದಲ್ಲಿ 30 ರೂಪಾಯಿ ಜಾಸ್ತಿನೇ ಅಂದೇಳಿ ಆದರೂ ನಿಮಗೆ ಬೇಕಾದ ಸಂದರ್ಭದಲ್ಲಿ ಎಷ್ಟು ಬೇಕೋ ಅಷ್ಟು ತಗೊಳ್ಳಿಕ್ಕೆ ನಮ್ಮ ಹತ್ರ ಸ್ಟಾಕ್ ಇದೆ. ಆ ರೀತಿಯಲ್ಲಿ ಮಾಡಿದ್ದೇವೆ. ಸ್ವಲ್ಪ ಜಾಸ್ತಿ ಆಗಿದೆ. GST ಬರೋದಿಲ್ಲ ಅಂತ ನಾವು ತಿಳ್ಕೊಂಡಿದ್ರು. ಅದಕ್ಕೆ GST ಬಂದ್ರಿಂದ ಅದು ಜಾಸ್ತಿ ಆಗಲಿಕ್ಕೆ ಕಾರಣ ಆಯಿತು. ಇಲ್ಲಾಂದರೆ 45 ರೂಪಾಯಿನಲ್ಲಿ ಸಿಗ್ತಿತ್ತು. ಹಾಗೆ ಮೀನುಗಾರರಿಗೆ ಪೂರಕವಾಗಿ ಎಲ್ಲ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ. ಕೆಲವು ಈಗ ಹೊಸದಾಗಿ ಬೋಟ್ ಕಟ್ಟಬೇಕು ಅಂದೇಳಿ ಫಿಸಿಬಿಲಿಟಿ ಕೊಡಬೇಕು ಅಂದೇಳಿ ಎಲ್ಲ ಕೇಳ್ತಾ ಇದ್ರು. ಅದಕ್ಕೆ ಮತ್ತೆ ಲೆಂತ್ ಇಷ್ಟೇ ಉದ್ದ ಕೊಡಬೇಡಿ, ಬೇರೆ ರಾಜ್ಯದವರು ಬಂದು ಇಲ್ಲಿ ಮೀನನ್ನು ಹಿಡ್ಕೊಂಡು ಹೋಗ್ತಾರೆ, ಅವರು ದೊಡ್ಡ ಬೋಟನ್ನು ತರ್ತಾರೆ. ನಮ್ಮದು ಈಗಲೂ ನಾವು ಏನು ಸಣ್ಣ ಬೋಟಲ್ಲೇ ಮೀನು ಹಿಡಿಲಿಕ್ಕೆ ಕಷ್ಟ ಆಗ್ತದೆ ಅಂದೇಳಿ ಅದನ್ನು ನಾವು ಕಾರ್ಯರೂಪಕ್ಕೆ ತರುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಹಾಗಾಗಿ ಮೀನುಗಾರರ ಪರವಾಗಿ ನಾವು ಇದ್ದೇವೆ. ಅದರಲ್ಲೂ ವಿಶೇಷವಾಗಿ ಮಂಗಳೂರಲ್ಲಿ ನನ್ನ ಇಲಾಖೆಯಲ್ಲಿ ಬರುವಂಥದ್ದು ಬರದೇ ಇದ್ದರೂ ಹೋಗಿ ಎಲ್ಲ ಇಲಾಖೆಯಿಂದ ತಂದು ನಿಮಗೆ ಕೊಡುವಂಥ ಕೆಲಸ UT ಖಾದರವರು ಮಾಡ್ತಾ ಇದ್ದಾರೆ. ಇದು ನಾನು ಘಂಟಾಘೋಷವಾಗಿ ಹೇಳ್ತೀನಿ. ನನಗೆ ಗೊತ್ತಿಲ್ಲದೆ ಇರೋದು ಅವ್ರ ಹತ್ರ ತಿಳ್ಕೊಂಡು ಅವರು ಆಗಾಗ ನನಗೆ ಹೇಳಿ ಅಥವಾ ಇಲಾಖೆಯವರಿಗೆ ಜೋರು ಮಾಡಿ ಪ್ರತಿಯೊಂದು ಸಂದರ್ಭದಲ್ಲೂ ಮೀನುಗಾರರ ಪರವಾಗಿ ಒಳ್ಳೆ ಇಷ್ಟು ಅಭಿವೃದ್ಧಿ ಆಗಿದೆ ಅಂದರೆ ಅವರಿಂದ ಅಂದೇಳಿ ಅನ್ನಿಸ್ತದೆ. ಅಲ್ಲಿ ನಿಮ್ಮ ವರದಿ ಓದುವಾಗ ನೋಡಿದೆ, ಜಾಗ ತಂದೆಯವರು ಕೊಟ್ಟರು, ಕೊಡಿಸಿದ್ರು, ಆರಂಭ ಅದೇ. ಈಗ ಮತ್ತೆ ಪುನಃ ಇಂಥ ಒಂದು ಪುಣ್ಯ ಮಾಡಿದವರು ಅವರು ಮಗ ಬಂದು ಮತ್ತೆ ಉದ್ಘಾಟನೆ ಮಾಡ್ತಾರೆ. ಅಂಥ ಒಂದು ಅವಕಾಶ ಎಲ್ಲರಿಗೂ ಸಿಗೋದಿಲ್ಲ. ಅವರಿಗೆ ಒಳ್ಳೆ ದೇವರು ಇನ್ನೂ ಒಳ್ಳೆಯ ರೀತಿಯಲ್ಲಿ ಇನ್ನೂ 4 ಜನಕ್ಕೆ ಸಹಾಯ ಮಾಡುವಾಗೆ, ಅದರಲ್ಲೂ ನಮ್ಮ ಇಲಾಖೆಯಲ್ಲಿ ಆಗಾಗ ಮತ್ತೆ ನೆನಪು ಮಾಡಿ ನಿಮ್ಮ ಕೆಲಸವನ್ನು ಮಾಡುವಂಥ ಕೆಲಸ ಹೆಚ್ಚಾಗಿ ನನಗಿಂತ ಹೆಚ್ಚಾಗಿ ಅವರು ಮಾಡ್ತಾ ಇದ್ದಾರೆ. ಇಲಾಖೆಯವರೆಗೂ ಸ್ವಲ್ಪ ಬೇಜಾರು ಮಾಡಿಸ್ತಾರೆ ಅವರು ಒಂದೊಂದು ಸಲ, ಆಗ್ತದೆ ಇಲ್ಲ ಹೇಳಿ ಅಂತ. ಆ ರೀತಿಯಲ್ಲಿ ನೀವೆಲ್ಲರೂ ಸಂಘಟನೆಯಾಗಿ ಒಳ್ಳೆ ಕೆಲಸ ಮಾಡ್ತಾಯಿದ್ರಿ. ನಿಮಗೆ ಪೂರಕವಾದಂಥ ಎಲ್ಲ ಕೆಲಸವನ್ನು ನಾವು ಸರ್ಕಾರದಿಂದ ನಮ್ಮಿಂದ ಆಗ್ತದೆ ಅಂತೇಳಿ ಹೇಳ್ತಾ, ನಿಮ್ಮ ಇಂಥ ಒಂದು ಅದ್ಭುತವಾದಂಥ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿದ್ದಕ್ಕೆ ತುಂಬ ಸಂತೋಷ ಆಯಿತು. ಒಳ್ಳೆ ಕೆಲಸವನ್ನು ಮಾಡಿದ್ರಿ. ನಿಮ್ಮ ಉಳಿತಾಯ ಹಣವನ್ನು ಮತ್ತಷ್ಟು ಬಡವರಿಗೆ, ಮತ್ತಷ್ಟು ವಿದ್ಯಾವಂತರಿಗೆ ಶಿಕ್ಷಣಕ್ಕೆ ನೀಡಿ ಅಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ, ನನಗೆ ಕರೆದು ಇಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ತಮಗೆಲ್ಲರಿಗೂ ಹೊಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಕ್ಷಮೆ ಇರಲಿ, ನಾನು ಹೊರಡ್ತಾ ಇದ್ದೀನಿ.